ನಿಮಗಾಗಿ ಒಂದು ಲವ್ ಸ್ಟೋರಿ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಬರನ್ನ ಎಲ್ಲ ಪ್ರೆಸ್ ಅವರನ್ನು ಫೋಟೋ ಹಿಡಿತವ್ರೆ. ಆಕ್ಚುಲಿ ಇವರೇ ನಮ್ಮ ಹೀರೋ. ಇವರೊಂದು ಬುಕ್ ಬರ್ದವ್ರೆ. ಬುಕ್ ಫುಲ್ಲು ಹಿಟ್ ಆಗಿದೆ. ಅದಕ್ಕಾಗಿ ಎಲ್ಲ ಪ್ರೆಸ್ ಅವರನ್ನು ಇವ್ರನ್ನ ಫೋಟೋ ತೆಗಿತವ್ರೆ. ಅಲ್ಲೊಬ್ರು ಪ್ರೆಸ್ ಅವರು ಕೇಳ್ತಾರೆ, ಸರ್ ನಿಮ್ ಗೆಲುವಿಗೆ ಕಾರಣ ಯಾರು ಸರ್ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಯ್ಯೋಯ್ಯೋ ಇಲ್ದಾರ ನೋಡಮ್ಮ, ಇವ್ರು ನಮ್ಮ ಜೊತೆ ಕೆಲಸ ಮಾಡ್ತಾರೆ, ಇವ್ರು ಇಲ್ಲ ಅಂದ್ರೆ ಈ ಬುಕ್ ನ ಬರೆಯಕ್ಕೆ ಆಗ್ತಾಯಿಲ್ಲ ಅಂತ ನಮ್ಮ ಹೀರೋಯಿನ್ನ ಎಂಟ್ರಿ ಕೊಡ್ತಾರೆ. ಸರಿ ಸರ್ ಬನ್ನಿ, ನಿಮ್ಗೆ ಅರ್ಜೆಂಟಾಗಿ ಅಲ್ಲಿ ಮೀಟಿಂಗ್ ಇದೆ, ಹೊರಗಡೆ ಹೋಗ್ಬೇಕಂತೇಳಿ ಹೊರಗಡೆ ಹೋಗ್ತಾರೆ. ನಮ್ಮ ಹೀರೋಯಿನ್ ಹತ್ರ ಹೇಳ್ತಾರೆ, ಹೋಗ್ಬೇಕಾರೆ ನಾನು ಸ್ವಲ್ಪ ಹತ್ರ ಮಾತಾಡಬೇಕು, ಓಕೆನಾ ಅಂತೇಳಿ ಹೋಗ್ತಾರೆ. ಅವರು ನಮ್ಮ ಹೀರೋಯಿನ್ ಆಕ್ಚುಲಿ ಅವನ್ನ ಒಂದ್ ಸೈಡ್ ಲವ್ ಮಾಡ್ತಾವ್ರೆ. ಅದನ್ನ ಅವ್ರ ಹತ್ರ ಹೇಳ್ಕೊಂಡಿರಲ್ಲ. ಅದೇ ಟೈಮ್ಗೆ ಅವ್ರ ಅಮ್ಮನೂ ಫೋನ್ ಮಾಡ್ತಾರೆ, ಲೇ ಇವತ್ತಾರ ನೀನ್ ಲವ್ ಅವನ ಹತ್ರ ಹೇಳ್ಬಿಡೇನೆ ಅಮ್ಮ, ಈ ದಿನಕ್ಕೆ ನಾನು ವೆಯ್ಟ್ ಮಾಡಿದ್ದು, ಓಕೆನಾ. ಅವರೇ ಹೇಳಿದ್ದಾರೆ ಮೀಟಿಂಗ್ ಮುಗಿದ್ಮೇಲೆ ನಿನ್ನ ಸ್ವಲ್ಪ ಮಾತಾಡಬೇಕು ಅಂತ. ಇರು ಅವರೇ ಹೇಳಿದ್ರು ಹೇಳ್ಬೋದು, ಏನಮ್ಮ ಬೇಗ ಹೇಳು. ಅವರೇ ಹೇಳ್ಬೋದು ಅನ್ಕೊಂಡ್ರೆ ಬೇರೆ ಯಾರನ್ನ ಹೇಳ್ಬಿಟ್ಟಾರ ಕಣೆ ಅಂತೇಳಿ ಅಮ್ಮ ಫೋನ್ ಕಟ್ ಮಾಡ್ತಾರೆ. ಹಂಗೆ ಅಲ್ಲಿ 4-5 ಜನ ಫ್ರೆಂಡ್ಸ್ ಬಂದ್ರು. ಇವರೆಲ್ಲ ನಮ್ಮ ಹೀರೋಯಿನ್ ಫ್ರೆಂಡ್. ಮಾಮೂಲಿ ಲೇಡೀಸ್ಗಳು ಮಾತಾಡ್ತಾರಲ್ಲ, ಲೇ ನಿನ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಕಣೆ, ಎಲ್ಲಿ ತಗೊಂಡೆ ಹಂಗೆ ಹಿಂಗಂತ ಕೇಳ್ತಾವ್ರೆ. ಟಕ್ ಅಂತ ಅಲ್ಲಿಗೆ ನಮ್ಮ ಹೀರೋ ಬಂದ. ಹೀರೋ ಹಂಗೆ ಒಂದು ಎಣ್ಣೆ ಹೊಡಿತಾವನೆ. ಇವಳು ಬಂದು ಹಿಂಗೋ ಲವ್ ಪ್ರಪೋಸ್ ಮಾಡ್ತಾನೆ ಅಂತೇಳಿ ಕಾಯ್ತಾ ಇರ್ತಾಳೆ. ಅವನು ಬರ್ತಾನೆ, ನಿನ್ ಕೈ ಕೊಡ್ತೀಯಾ, ನಿನ್ನ ಹತ್ರ ಒಂದು ಹೇಳ್ಬೇಕು ಅಂತ ಹೇಳ್ತಾನೆ. ಓ ಇವನು ಪಕ್ಕಾ ಲವ್ ಹೇಳ್ತಾನೆ ಅಂತ ಅನ್ಕೊಬೇಕು. ನಾ ಇಬ್ರು ಕೊನೆ ಗಂಟನು ಹಿಂಗೆ ಒಳ್ಳೆ ಫ್ರೆಂಡ್ಸ್ ಆಗಿದ್ಬಿಡೋಣ ಅಂತ ಒಂದು ಬಾಂಬೆ ತಾಕ್ಬಿಡದ ಅವಳ ತಲೆ ಮೇಲೆ. ಅವಳು ಫುಲ್ಲು ಬೇಜಾರಾಗ್ಬಿಡ್ತಾಳೆ. ಸರಿ ಅವಳು ಫ್ರೆಂಡ್ ಹಂಗೆ ಆಚೆ ಬರ್ತಾವ್ರೆ. ಅವಳು ಒಂದು ಬಟನ್ ಕಟ್ ಆಗಿರುತ್ತೆ. ಸರ್ ಸ್ವಲ್ಪ ಈ ಬಟನ್ ಹಾಕ್ತೀರಾ ಮೇಡಮ್, ನಿಮ್ಗೆ ಹಾಕ್ಬೋದ ನಾನು. ಸರ್ ನೀವು ಎಷ್ಟು ದೊಡ್ಡ ಬುಕ್ ಬರೆಯೋರು, ಹಾಕಿ ಸರ್ ಪ್ಲೀಸ್ ಅಂತೇಳಿ ಇವಳು ಅವನ್ನ ಟಿಕಾಯಿಸ್ತಾವಳೆ. ಅದನ್ನ ಇವಳು ಫ್ರೆಂಡ್ ನೋಡ್ಬಿಟ್ಟು ಉರ್ಕೊಂತಾವಳೆ. ಸರಿ ಹಂಗೆ ಮೀಟಿಂಗು ಮುಗೀತು. ಎಲ್ಲರೂ ಹೋಗ್ತಾರೆ. ಎಲ್ಲರಿಗೂ ಒಂದು ಪಾರ್ಟಿ. ಪಕ್ಕದಲ್ಲಿರೋ ಫ್ರೆಂಡು, ಸರ್ ನಿಮ್ ಬುಕ್ನ ನಾನು ಯಾವಾಗ್ಲೂ ಓದ್ತಾನೆ ಇರ್ತೀನಿ ಸರ್, ನಿಮ್ ಬುಕ್ ಅಂದ್ರೆ ನನಗೆ ಅಷ್ಟೊಂದು ಪ್ರಾಣ, ನೀವಂದ್ರೂ ಅಷ್ಟೇ ಪ್ರಾಣ ಸರ್ ನನಗೆ ಅಂತೇಳಿ ಅವನಿಗೆ ಕಾಳಾಗ್ತಾವಳೆ. ಅದನ್ನ ಇವಳು ಫ್ರೆಂಡ್ ಬೇರೆ ನೋಡ್ಕೊಂಡಂಗೆ, ಲೇ ನಾನ್ ಲವ್ ಮಾಡ್ತಾ ಇನ್ಕಂಡ್ರೆ ಅಂತ ಮನಸ್ಸಲ್ಲೇ ಅನ್ಕೊಂತಾಳೆ. ಸರಿ ಹಂಗೆ ಎಲ್ಲ ಟ್ಯಾಕ್ಸಿಯಲ್ಲಿ ಮನೆಗೆ ಹೋಯ್ತವ್ರೆ. ಅವಳು ಫ್ರೆಂಡ್ ಬೇರೆ ಹೇಳ್ತಾವಳೆ, ಲೇ ಅವ್ರು ನೋಡಕ್ಕೆ ಎಷ್ಟು ಸಕ್ಕದಾಗಿದಾರಲ್ಲ, ನನಗಂತೂ ಒಂದು ಚಾನ್ಸ್ ಸಿಕ್ಕಿದ್ರೆ ಪಕ್ಕ ಅವನೇ ಮದುವೆ ಆಗ್ಬಿಡ್ತೀನಪ್ಪ. ಹಂಗಲ್ಲ ಏನಿಲ್ಲ ಸುಮ್ದಿರು, ನೋಡು ನನಗೆ ಬುಕ್ ಕೊಟ್ರು, ನನಗದ್ರಾಗ ಬುಕ್ ಕೊಟ್ರು, ನನಗೆ ಅವ್ರ ಫೋನ್ ನಂಬರ್ ಸೇರಿಸ್ಕೊಟ್ಟಿದ್ದಾರೆ ಕಣೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಆಟೋ ಬಾಂಬೆ ತಲೆ ಮೇಲೆ ಬಿತ್ತು. ಇದೆಲ್ಲ ಆಗಿ ಒಂದು 6 ತಿಂಗಳು ಆದ್ಮೇಲೆ ತೋರಿಸ್ತಾರೆ. ಆಕ್ಚುಲಿ ಅವರಿಬ್ರು ಮದುವೆ ಗಂಟ ಹೊಂಟೋಗಿದ್ದಾರೆ. ಹಂಗೆ ಏರ್ಪೋರ್ಟ್ ಅಲ್ಲಿ ಪಾಪ ವೆಯ್ಟ್ ಮಾಡ್ತಾವ್ರೆ ಅವ್ರ ಮದುವೆಗೆ ಹೋಗೋದಕ್ಕೆ. ಅಲ್ಲೊಬ್ರು ಬಂದವ್ರೆ. ಇವ್ರು ಆಕ್ಚುಲಿ ನಮ್ಮ ಸೆಕೆಂಡ್ ಹೀರೋ. ಅವ್ರ ಬ್ಯಾಗನು ನಮ್ಮ ಹೀರೋಯಿನ್ ಬ್ಯಾಗು ಒಂದೇ ತರ ಇರುತ್ತೆ, ಬಟ್ ಇದು ಅವ್ರ ಬ್ಯಾಗೇನೆ. ಸರ್ ಇಲ್ಲ ಇದು ನನ್ ಬ್ಯಾಗು ಅಂತ ಇಬ್ರು ಜಗಳ ಆಡ್ತಾರೆ. ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ಅವನ ಬ್ಯಾಗೆ ಅದು. ಸರ್ ಸಾರಿ ಸರ್ ಏನು ಅನ್ಕೊಂಬೇಡಿ, ನನ್ನ ಬ್ಯಾಗು ಕೆಳದೋಗಿದೆ ಅನ್ಬಿಟ್ಟು ನಾನು ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಕೋತೀನಿ, ಓಕೆ ಥ್ಯಾಂಕ್ ಯು ಅನ್ಕೊಂಡು ಹೊಂಟೈತಾರೆ. ಈ ಕಡೆ ಟಕ್ ಅಂತ ನಮ್ಮ ಫಸ್ಟ್ ಹೀರೋ ಬಂದ. ಏನು ನಮ್ಮ ಮದುವೆಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸು, ನೀನಂತೂ ಮದುವೆಗೆ ಬಂದಿಲ್ಲ ಅಂದಿರೆ ಈ ಮದುವೆನೇ ನಡೀತಾ ಇರಲ್ಲಮ್ಮ ಅಂತ ಅವಳಿಗೆ ಇನ್ನೂ ಉರಿಸ್ತಾವನೆ. ಸರಿ ಅವಳು ಹೋಗಿ ಫ್ಲೈಟ್ ಅಲ್ಲಿ ಕುತ್ಕೊಂಡ್ಲು. ಪಕ್ಕದ ಸೀಟು ನಮ್ಮ ಸೆಕೆಂಡ್ ಹೀರೋನೆ. ಅವಳು ಕೇಳ್ತಾಳೆ, ಸರ್ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ. ನಾನು ಊರು ಅಲಿತಾ ಇದೀನಿ, ನನ್ನ ಮನಸ್ಸಿಗೆ ಏನು ಖುಷಿನೋ ಅದನ್ನ ಮಾಡ್ತೀನಿ, ಕ್ಯಾಮ್ರಾ ಹಿಡಿತೀನಿ, ಹಂಗೆ ಹಿಂಗಂತ ಅವ್ರ ಬಗ್ಗೆ ಅವರು ಹೇಳ್ತಾವ್ರೆ. ಓಕೆ ಸರ್ ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದೀನಿ. ಆಕ್ಚುಲಿ ಇವಳು ಮದುವೆ ಆಗ್ಬೇಕಾಗಿರೋದು, ಪಾಪ ಇವಳು ಅದ್ರ ದುರದೃಷ್ಟ, ಅವಳು ಫ್ರೆಂಡ್ ಮದುವೆ ಮಾಡ್ಕೊಂತಾವಳೆ. ಹಂಗೆ ಹೋಗಿ ನೋಡ್ತಾಳೆ, ಆ ಮನೆ ಅಷ್ಟೊಂದು ಬ್ರಹ್ಮಾಂಡವಾಗಿದೆ. ಆಕ್ಚುಲಿ ನಮ್ಮ ಹೀರೋಗೆ ಒಬ್ಬ ತಮ್ಮ ಬೇರೆ ಇದ್ದಾನೆ. ತಮ್ಮನ ಇನ್ನೊಬ್ಳು ಫ್ರೆಂಡು ಕಾಳಾಗ್ತಾ ಇರ್ತಾಳೆ. ಎಲ್ಲ ಹಂಗೆ ಲೈನ್ ಆಗಿ ಊಟಕ್ಕೆ ಕೂತ್ಕೊಂಡ್ರು. 4 ಜನ ಕೆಲಸದವರು ನೋಡ್ರಲ್ಲ ಹಿಂಗೆ ಬ್ರಹ್ಮಾಂಡವಾಗಿದೆ ಅಂತ. ಹಂಗೆ ಇಲ್ಲಿ ನಮ್ಮ ಸೆಕೆಂಡ್ ಹೀರೋ ತೋರಿಸ್ತಾರೆ. ಅವನು ಒಂದು ಬಾರ್ಗೆ ಬಂದವನೆ. ಆಕ್ಚುಲಿ ಅವ್ರ ಫ್ರೆಂಡೇ ಅವರು. ಏನಪ್ಪಾ ತುಂಬಾ ವರ್ಷ ಆಯ್ತಲ್ಲ ಈ ಕಡೆ ಬಂದು, ಚೆನ್ನಾಗಿದ್ದೀರ ಅಂತ ಕೇಳ್ತಾರೆ. ಚೆನ್ನಾಗೇ ಇದ್ದೀನಿ, ಇನ್ನು 2-3 ದಿವಸ ಇಲ್ಲೇ ಇರ್ತೀನಿ ಅಂತ ಹೇಳ್ತಾವ್ರೆ. ಓಕೆನಪ್ಪ. ಈ ಕಡೆ ಹಂಗೆ ನಮ್ಮ ಹೀರೋಯಿನ್ ತೋರಿಸಿದ್ರು. ಅಲ್ಲಿ ರೂಮ್ ಅಲ್ಲಿ ಫೋಟೋ ಎಲ್ಲ ನೋಡ್ತಾವಳೆ. ಸರಿ ಬನ್ರಿ ಎಲ್ಲರೂ ಆಚೆ ಹೋಗೋಣ ಅಂತೇಳಿ ಎಲ್ಲರೂ ಒಂದ್ ಕಡೆ ಆಚೆ ಬರ್ತಾರೆ. ಅಲ್ಲಿ 2 ಬೋಟ್ ಇದೆ. ಆ ಜೋಡಿ ಒಂದ್ ಕಡೆ, ಈ ಜೋಡಿ ಒಂದ್ ಕಡೆ. ಪಾಪ ನಮ್ಮ ಹೀರೋಯಿನ್ ಮಾತ್ರ ಸಿಂಗಲ್ ಆಗಿ ಕುತ್ಕೊಂಡು ಯೋಚನೆ ಮಾಡ್ತಾ ಅವಳೆ. ಹಂಗೆ ನಡ್ಕೊಂಡು ಹೋದ್ಲು. ಅಮ್ಮ ವಿಡಿಯೋ ಕಾಲ್ ಮಾಡಿದ್ದಾರೆ. ಏನೇ ಮಗಳೇ ಏನೇ ಮಾಡ್ತಾ ಇದೀಯಾ, ನಾನು ಅವಲೇ ಹೇಳಿದ್ನಲ್ಲೇ ಹಿಂಗಾರ ಅವ್ನಿಗೆ ಐ ಲವ್ ಯು ಅಂತ ಹೇಳ್ಬಿಡು ಅಂತ, ನೀನು ಹೇಳ್ತಾನೆ ಅನ್ಬಿಟ್ಟಿದಾರ ಮಾಡ್ಕೊಂಡಲ್ಲೇ ನಿನ್ ಜೀವನನ ಅಂತ ಅಮ್ಮ ಹೇಳ್ತಾವ್ರೆ. ಸರಿ ಬಿಡಮ್ಮ ಟೆನ್ಷನ್ ಮಾಡ್ಕೊಂಬೇಡ ಅಂತ ಅಲ್ಲೊಂದು ಮರದ ಹತ್ರ ಕುತ್ಕೊಂಡಿರ್ತಾಳೆ. ಡಮಾರ್ ಅಂತ ಅಲ್ಲೊಂದು ಅಜ್ಜಿ ಬಂತು. ಏನಮ್ಮ ಏನ್ ಬೇಕಾಗಿತ್ತು, ಯಾಕೆ ಇಷ್ಟೊಂದು ಫೀಲಿಂಗ್ ಅಲ್ಲಿ ಕೂತ್ಕೊಂಡಿದ್ಯಾ. ಏನ್ ಹೇಳಿ ಅಜ್ಜಿ, ನಾನ್ ಲವ್ ಮಾಡಿದೆ ನನ್ನ ಬಾಯ್ ಫ್ರೆಂಡ್, ಹೆಂಗೋ ನನ್ನ ಫ್ರೆಂಡ್ ಟಿಕಾಯಿಸ್ಕೊಂಡ್ಬಿಟ್ಲು, ಇವಾಗ ಅವರಿಬ್ಬರು ಮದ್ವೆಗೆ ನಾನು ಬಂದಿದ್ದೀನಿ ಅಂತ ಫೀಲಿಂಗ್ ಅಲ್ಲಿ ಕುಂತವಳೆ. ಅಯ್ಯ ಅಷ್ಟೇ ತಾನೇ, ಇವಾಗ ನೀ ಏನ್ ಬೇಕು ಹೇಳು ಅಂತ ಅಜ್ಜಿ ಕೇಳುತ್ತೆ. ಏನಜ್ಜಿ ಹೇಳೋ ಕೆಲಸ ಎಲ್ಲ ಆಗ್ಬಿಡುತ್ತಾ, ನಾನು ಹೇಳೋ ಕೆಲಸ ಮಾಡು ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟ ಮರದ ಕುಂಡ್ರಿಸ್ಬಿಟ್ಟು ನೀನ್ ಮನಸಾರೆ ಬೇಡ್ಕೊ ಅಂತಾಳೆ ಅಜ್ಜಿ. ಸರಿ ಅಜ್ಜಿ ಅವ್ರಿಗೊಂದು ಆಶೀರ್ವಾದ ಕೊಟ್ಬಿಡದ. ಮರದಲ್ಲಿರೋ ಹೂವ ಎಲ್ಲ ಹಂಗೆ ಉದುರ್ತಾ ಇದೆ. ಢಮಾರ್ ಅಂತ ಕಂಡ್ಬಿಟ್ರೆ ಇವಳು ಬೆಡ್ರೂಮ್ ಇಂದ ಎದ್ಲು. ಏನಿದು ಟಕ್ಕಂತ ಇತರ ಕನಸು ಬಂತಲ್ಲ. ಸರಿ ಅನ್ಬಿಟ್ಟು ಹಂಗೆ ಆಚೆ ಹೋಗ್ತಾಳೆ. ನೋಡಿದ್ರೆ ಅವಳು ಬಾಯ್ ಫ್ರೆಂಡ್, ನೀನೇನ್ ಮಾಡ್ತಾ ಇದೀಯ ನನ್ನ ರೂಮ್ ಅಲ್ಲಿ. ಏನೋ ನನ್ನ ರೂಮ ಡಾರ್ಲಿಂಗ್, ಯಾಕೆ ಹಂಗೆ ಮಾಡ್ತಾ ಇದೀಯಾ, ನಾಳೆ ನಮ್ಗೆ ಮದ್ವೆ ಕಣೆ. ಅವಳಿಗೊಂಥರ ನಂಬಕ್ಕೆ ಆಗ್ತಾ ಇಲ್ಲ. ಸರಿ ಹಂಗೆ ಸೀದಾ ಆಚೆ ಬರ್ತಾಳೆ. ಅವಳ ಫ್ರೆಂಡ್ನು ಬರ್ತಾಳೆ. ಲಕ್ಕಿ ಕಣೆ ನೀನು, ಹೆಂಗೋ ಹಂಗೆ ಮಾಡಿ ಅವನ್ನ ಮದುವೆ ಮಾಡ್ಕೊಂಡ್ಬಿಟ್ಟಲ್ಲ ಅಂತ ಅವಳ ಫ್ರೆಂಡ್ ಹೇಳ್ತಾವಳೆ. ಅದೇ ಟೈಮ್ಗೆ ಅವನು ಬರ್ತಾನೆ. ಏನ್ ಡಾರ್ಲಿಂಗ್ ಯಾಕೆ ಒಂಥರ ಟೆನ್ಷನ್ ಇದೆಯಾ ಅನ್ಬಿಟ್ಟು ಒಂದು ಚುಮ್ಮಾ ಕೊಟ್ಬಿಟ್ಟು ಹೋಗ್ತಾನೆ. ನಮ್ಮ ಹೀರೋಯಿನ್ ಇವಾಗ ಯೋಚನೆ ಮಾಡ್ತಾವಳೆ, ಅಲ್ಲಿ ಮುಗಿದಿದ್ದು ಇವಾಗ ವರ್ಕೌಟ್ ಆಗ್ತಾ ಇದೆ ಅಂತ. ಅವಳ ಫ್ರೆಂಡ್ ಹತ್ರನೂ ಹೇಳ್ತಾವಳೆ, ಏನಿಲ್ಲ ಕಣೆ, ನಿನ್ನೆ ಒಂದು ಕನಸು ಬಂತು ನನಗೆ. ಆ ಕನಸಲ್ಲಿ ಒಂದು ಅಜ್ಜಿ ಬಂದು ನನಗೆ ಏನೋ ವರ
ಕೊಟ್ರು. ಟಕ್ ಅಂತ ನೋಡಿದ್ರೆ ಇಲ್ಲಿದ್ದೀನಿ, ನನಗೇನು ಅರ್ಥ ಆಗ್ತಾ ಇಲ್ಲ. ಲೇ ಸುಮ್ನೆ ಮಲ್ಕೋ ಹೋಗೆ, ಏನೋ ಹೇಳ್ಬೇಡ, ನಿನ್ ಕೈಯಲ್ಲಿ ನೋಡು ರಿಂಗ್ ಬೇರೆ ಇದೆ, ಓಕೆನಾ ಅಂತ ಹೇಳಿದ ತಕ್ಷಣ ಇವಳಿಗೆ ಫುಲ್ಲು ಖುಷಿ. ಸರಿ ಎಲ್ಲ ಹಂಗೆ ಕೂತ್ಕೊಂಡಿದ್ದಾರೆ. ಒಬ್ಬೊಬ್ರೆ ಹೇಳ್ತಾರ ಕ್ವಶನ್ ಕೇಳ್ತಾರೆ. ಹೌದು ನೀವೆಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ರಿ, ಎಲ್ಲಿ ನಿಮ್ಗೆ ಲವ್ ಸೆಟ್ ಆಯ್ತು, ಇದೆಲ್ಲ ಸ್ವಲ್ಪ ಹೇಳಮ್ಮ ಅಂತವ್ರೆ. ಅವಳದ ಏನು ಗೊತ್ತಿರೋಲ್ಲ, ಬೆಬ್ಬೆ ಅಂತ ಅವಳೆ. ಎಲ್ಲ ನಮ್ಮ ಹೀರೋನೇ ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡ್ತಾನೆ. ಸರಿ ನಮ್ಮ ಹೀರೋ ಎದ್ದ, ಬಾ ಡಾರ್ಲಿಂಗ್ ಸೈಕಲ್ ಹೊಡೆಗೆ ಹೋಗೋಣ ಅಂತ ಹೇಳ್ತಾವನೆ. ಸೈಕಲ್ ನನಗೆ ಬೇಡಪ್ಪ, ನಂಗೆ ಭಯ ಆಗುತ್ತೆ, ಲೇ ಬಾರೆ ಓಡ್ಸೋಣ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಅವಳು ಪಾಪ ಸುಸ್ತಾಗಿ ಕೆಳಗಡೆ ಬೀಳ್ತಾಳೆ. ಈ ಕಡೆ ಇನ್ನೊಬ್ಳು ಫ್ರೆಂಡು, ಅವಳನ್ನ ಇಡಕ್ಕಾಗಲ್ಲ ಬಿಡು, ಅವಳೊಂದು ಸೋಂಬೇರಿ, ಬಾ ನನ್ನ ಇಡಿ ಅಂತ ತಿರ್ಗಾ ಅವನ್ನ ಕರ್ಕೊಂಡು ಹೋಗ್ತಾಳೆ. ಇವಳು ಹಂಗೆ ಗುರ ಹಾಯಿಸ್ಕೊಂಡು ನೋಡ್ತಾವಳೆ. ಈ ಟೈಮ್ ನಾನು ತಿರ್ಗಾ ವಾಪಸ್ ಮಿಸ್ ಮಾಡ್ಬಿಡ್ತೀನ ಅಂತ ಹೇಳ್ತಾವ್ರೆ. ಓಕೆ ಅತ್ತೆ ಒಂದು ಡ್ರೆಸ್ ಹಾಕಿ ನೋಡಿದ್ರು. ಡ್ರೆಸ್ ಅಷ್ಟು ಸೂಪರ್ ಆಗಿದೆ, ಲೇ ಸೂಪರ್ ಆಗಿದೆ ಕಣೆ ನೀನು ಅಂತ. ಹಂಗೆ ಈ ಕಡೆ ನಮ್ಮ ಸೆಕೆಂಡ್ ಇಯರ್ ತೋರಿಸ್ತಾರೆ. ಒಂದು ಬುಕ್ ಸ್ಟೋರ್ಗೆ ಬಂದವ್ರೆ. ಏನ್ ಸರ್ ಚೆನ್ನಾಗಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಊನಪ್ಪ ಚೆನ್ನಾಗಿದ್ದೀನಿ, ಹಿಂಗೆ ಒಂದು ತಿಂಗಳು ಇಡ್ತೀನಿ ಇಲ್ಲಿ, ಆಮೇಲೆ ಹೋಗ್ತೀನಿ ಅನ್ಬಿಟ್ಟು ಹಂಗೆ ಆಚೆ ಹೋಗ್ತಾರೆ. ಆ ಮುತ್ಕಿನೂ ಅಲ್ಲೇ ಹೋಯ್ತಲ್ಲ, ಆ ಮುತ್ಕಿನ ನಮ್ಮ ಹೀರೋಯಿನ್ ನೋಡ್ಬಿಡ್ತಾಳೆ. ಹಿಂದ್ಗಡೆ ಹಂಗೆ ಗುಡ್ಗುಡ್ ಅಂತ ಓಡಿಸ್ಕೊಂಡು ಹೋಗ್ತಾಳೆ. ನೋಡಿದ್ರೆ ಮುತ್ಕಿ ಆ ಕಡೆ ಎಸ್ಕೇಪ್ ಆಗೋಯ್ತು. ಸೀದಾ ಹೋಗಿ ಒಂದು ಕಾರ್ ಒಡೆ ಬಿದ್ಲು. ಅದೇ ನಮ್ಮ ಸೆಕೆಂಡ್ ಇರೋ ಕಾರಲ್ಲಿ. ಅವಳು ಅವನ ಬಗ್ಗೆ ಎಲ್ಲ ನೀಟಾಗಿ ಹೇಳ್ತಾವಳೆ. ಯಾಕಂದ್ರೆ ಫ್ಲೈಟ್ ಅಲ್ಲಿ ಬರ್ಬೇಕಾರೆ ಎಲ್ಲ ಹೇಳಿದ್ಲಲ್ಲ, ಅವನಿಗೆ ಅದು ಜ್ಞಾಪಕ ಇಲ್ಲ. ಆದ್ರೆ ಸರ್ ನೀವು ಕ್ಯಾಮರಾಮೇನಾ? ಇಲ್ಲ ನಮ್ಮ ಮದುವೆಗೆ ಫೋಟೋ ಹಿಡಿಬೇಕು. ಅಲ್ಲೋ ನಾನು ಮನುಷ್ಯನೆಲ್ಲ ಹಿಡಿಯಲ್ಲ, ನಾನು ಓನ್ಲಿ ನೇಚರ್ ಮಾತ್ರ ಹಿಡಿತೀನಿ ನಮ್ಮ ಫೋಟೋನ, ಪ್ಲೀಸ್ ಸರ್ ಬನ್ನಿ ಅಂತ. ಅದೇ ಟೈಮ್ಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಓಕೆ ಕ್ಯಾಮ್ರಾಮನ್ ಹುಡುಕಕ್ಕಾಗಲ್ಲ, ಹೆಂಗೋ ಹಂಗೆ ಮಾಡಿ ಕ್ಯಾಮ್ರಾಮ್ಯಾನ್ ಹುಡುಕ್ಬಿಟ್ಟಲ್ಲ, ಸೂಪರ್ ಅಂತ ಹೇಳ್ತಾರೆ. ಅವನು ಕರ್ಕೊಂಡ್ ಬರ್ತಾ ಕ್ಯಾಮ್ರಾಮನ್ ಮನೆಗೆ. ಏನಿಲ್ಲಪ್ಪ ನಮ್ಮ ಸೊಸೆಗೆ ನಾಳೆ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಒಂದ್ 4-5 ಸೂಪರ್ ಕ್ಯಾಮ್ರಾ ಫೋಟೋ ಹೊಡೆದು ಕಳ್ಸಪ್ಪ ಅಂತ ಹೇಳ್ತಾರೆ. ಸರಿ ಮೇಡಮ್ ಅದ್ರಲ್ಲಿ ಹುಡ್ಕೋತೀನಿ ಅನ್ಬಿಟ್ಟು ಅವನು ಹೋಯ್ತಾನೆ. ಹೀರೋಯಿನ್ ಈ ಕಡೆ ಮಲ್ಗವಳೆ. ಅವ್ನು ಬಂದು ಪಕ್ಕದಲ್ಲಿ ಮಲ್ಕೋತಾನೆ. ಇವಳು ಹಂಗೆ ತಿರುಗಿ ನೋಡ್ತಾಳೆ, ಒಂಥರ ಬಡ್ಕೊಂಬಿಡದ. ಪಾಪ ಹೊಡೆದೇ ಬಿಡ್ತಾಳೆ ಅವನಿಗೆ. ಲೇ ಯಾಕೆ ಹಂಗ್ ಹೊಡೆದೆ, ಒಳ್ಳೆ ಟೈಮು, ಹೆಂಗೋ ಇಲ್ಲಿ ಹೊಡೆದೆ, ಕೆಳಗಡೆ ಹೊಡೆದಿದೆ, ಏನ್ ಮಾಡೋದು ಮದುವೆ ಆದ್ಮೇಲೆ ಅಂತ ರೇಗಿಸ್ತಾವನ್ ಪಾಪ ಅವನು. ಸರಿ ಮಾರನೇ ದಿನ ಆಯ್ತು. ಕ್ಯಾಮ್ರಾಮ್ಯಾನ್ ಬಂದ. ಕ್ಯಾಮ್ರಾಮ್ಯಾನ್ ಜೊತೆ ಹಂಗೆ ಆಚೆ ಹೋಗ್ತಾಳೆ, ಅದೇ ಫೋಟೋ ಹಿಡಿಸ್ಕೊಳಕ್ಕೆ. ಆ ಬೆಟ್ಟ ತುದಿ ಕರ್ಕೊಂಡೋಗಿ ಅವನು ಫೋಟೋ ಹಿಡಿತಾವನೆ. ಅವಳು ನಮ್ಮ ಯಜಮಾನ್ರಿಗೂ ತುಂಬಾ ಇಷ್ಟ ಇದು. ನೋಡಮ್ಮ ಒಂದ್ ಮಾತು ಹೇಳ, ನಿನಗೇನ್ ಇಷ್ಟನೋ ಅದು ಮಾಡು ಆಯ್ತಾ, ಅವ್ರ ಇಷ್ಟ ಇವ್ರ ಇಷ್ಟ ಅನ್ಬಿಟ್ಟು ಬೇರೆಯವ್ರ ಇಷ್ಟಕ್ಕೋಸ್ಕರ ಎಲ್ಲ ನಿನ್ ಜೀವನ ಹಾಳು ಮಾಡ್ಕೊಂಬೇಡ ಅಂತ ಒಂದ್ ಚಿಕ್ಕ ಅಡ್ವೈಸ್ ಆಗ್ತಾನ ಅವನು. ಈ ಕಡೆ ಹಂಗೆ ನಮ್ಮ ಹೀರೋನ್ ತೋರಿಸ್ತಾರೆ. ಫಸ್ಟ್ ಹೀರೋನ ನಮ್ಮ ಹೀರೋಯಿನ್ ಫ್ರೆಂಡು ಜೊತೆಲಿ ಕುತ್ಕೊಂಡು ಅವನೇನೋ ಮಾತಾಡ್ತಾವನೆ. ಅವಳು ಹಂಗೆ ಈ ಕನ್ನಡಕ ನಿನಗೆ ತುಂಬಾ ಚೆನ್ನಾಗಿದೆ, ಅವಳು ತುಂಬಾ ಲಕ್ಕಿ ಅಲ್ಲ ನನ್ನ ಫ್ರೆಂಡು ಅಂತ ಹೇಳ್ತಾವಳೆ. ಯಾಕಂದ್ರೆ ಇವಳು ಅವನ್ನ ಒಂದ್ ಸೈಡ್ ಲವ್ ಮಾಡ್ತಾವಳೆ. ಈ ಕಡೆ ಹಂಗೆ ನಮ್ಮ ಹೀರೋಯಿನ್ ತೋರಿಸಿದ್ರು. ಸರಿ ಟೈಮ್ ಆಯ್ತು ಹೋಗೋಣ ಬನ್ರಿ ಅಂತ ಕರೀತಾನೆ. ಬಟ್ ಅಲ್ಲಿ ಫುಲ್ಲು ಮಳೆ. ಹಂಗೆ ಇಬ್ರು ಒಂದು ಬಾರ್ಗೆ ಹೋಗ್ತಾರೆ. ಅಲ್ಲಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಸೂಪರ್ ಆಗಿ ಹೋಗುತ್ತೆ. ಇಲ್ಲ ನನ್ ಟೈಮ್ ಆಯ್ತು ಹೋಗ್ಬೇಕಂತೇಳಿ ಸೀದಾ ಮನೆಗೆ ಬರ್ತಾಳೆ. ಬರ್ಬೇಕಾರೆ ಪಾಪ ಗಾಡಿ ಬೇರೆ ರಿಪೇರಿ ಆಗೋಯ್ತು. ಈ ಕಡೆ ಅಮ್ಮನಿಗೆ ಬೇರೆ ಫೋನ್ ಮಾಡಿ ಹೇಳಿದಾಳೆ, ಅಮ್ಮ ನನ್ನ ಮದುವೆ ಫಿಕ್ಸ್ ಆಯ್ತು ಬೇಗ ಬಾಮ್ಮ ಅಂತ. ಓಕೆ ಡಾರ್ಲಿಂಗ್ ಏನ್ ತಲೆ ಕೆಡ್ಸ್ಕೊಂಬೇಡ ಕಣೆ, ಏರ್ಪೋರ್ಟ್ ಅಲ್ಲಿ ಇದ್ದೀನಿ ಅಂತ ಅಮ್ಮ ಹೇಳ್ತಾವ್ರೆ. ಈ ಕಡೆ ಮದುವೆ ಕೆಲಸ ಎಲ್ಲ ಜೋರಾಗಿ ಹೋಗ್ತಾ ಇದೆ. ಆವಾಗ ನಮ್ಮ ಹೀರೋ ಇನ್ನೊಲಕ್ ಬಂದ್ಲು. ಹೌದು ಎಲ್ಲೋಗಿದೆ ಹೌದು ನೀನು 2 ದಿವಸ ಅಂತ ಅವನು ಕೇಳ್ತಾವನೆ. ಟಕ್ ಅಂತ ಅಲ್ಲೊಂದು ಬೊಂಬೆ ನೋಡ್ತಾಳೆ. ಆ ಬೊಂಬೆ ಹಿಂಗ್ ತಿರುಗುತ್ತೆ, ಹಂಗೆ ಭಯ ಬಿದ್ದೋಗ್ಬಿಡ್ತಾಳೆ ಕೆಳಗಡೆ. ಈ ಕಡೆ ಕ್ಯಾಮ್ರಾಮನ್ ಬೇರೆ ನೀಟಾಗಿ ಎಲ್ಲಾರನು ಫೋಟೋ ಹಿಡಿತಾವನೆ. ಅವ್ರಪ್ಪ ಬೇರೆ ನಾನು ಹೇಳಿದ ಕೆಲಸ 3 ಜನ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಡ್ಯಾನ್ಸ್ ಆಡ್ಬೇಕು ಅಂತಾನೆ. ಅಯ್ಯೋ ನನಗೆ ಡ್ಯಾನ್ಸೇ ಬರವಲ್ಲ ಅಂತ ಹೀರೋಯಿನ್ ಬೇರೆ ಹೇಳ್ತಾವಳೆ. ಈ ಕಡೆ ಕ್ಯಾಮ್ರಾಮ್ಯಾನ್ಗೆ ಅವ್ರ ಅತ್ತೆ ಬಂದ್ಬಿಟ್ಟು ನಿನಗೆ ರೂಮ್ ಅರೇಂಜ್ ಮಾಡಿದೀನಪ್ಪ ಅಲ್ಲೋಗಿ ಇದ್ಕೋ ಅಂತ ಹೇಳ್ತಾವ್ರೆ. ಈ ಕಡೆ ನಮ್ಮ ಹೀರೋಯಿನ್ ಬೇರೆ ಅವನ ಮೇಲೆ ಒಂದು ಕಣ್ಣು ಬಿದ್ದುಬಿಟ್ಟೈತೆ. ಯಾಕಂದ್ರೆ ಅವ್ನು ಹೇಳಿದ್ನಲ್ಲ ಅವ್ರ ಇಷ್ಟ ಇವ್ರ ಇಷ್ಟಕ್ಕೆಲ್ಲ ಮಾಡಬೇಡ, ನೀನಿಗೇನು ಇಷ್ಟನೋ ಅದನ್ನ ಮಾಡಂತ ಹೇಳಿರ್ತಾನಲ್ಲ, ಅದಕ್ಕಾಗಿ ಅವನ ಮೇಲೆ ಸ್ವಲ್ಪ ಇವಳಿಗೆ ಲವ್ ಆಗಿರಂಗ್ ಐತೆ. ಈ ಕಡೆ ಎಲ್ಲ ಡ್ಯಾನ್ಸ್ ಆಡ್ತಾವ್ರೆ. ಆ ಕಡೆ ಕ್ಯಾಮ್ರಾಮ್ಯಾನ್ ತೋರಿಸವ್ರೆ. ಎಲ್ಲ ಎತ್ತಿ ಬ್ಯಾಗ್ ಹಾಕೊಂತಾನೆ. ನೀನ್ ಹೇಳಿ ನನಗೆ ಮನಸ್ಸು ಏನೋ ಒಂಥರ ಆಗಿದೆಪ್ಪ. ಇಲ್ಲ ನಿಮ್ಮತ್ತೆ ಒಂದು ದೊಡ್ಡ ರೂಮ್ ಕೊಟ್ಟಿದ್ದಾರೆ, ಸೂಪರ್ ಅಲ್ಲ. ಆಕ್ಚುಲಿ ನಮ್ಮ ಹೀರೋಯಿನ್ ಅವನ್ನ ಮರ್ತ್ಬಿಟ್ಟು ಇವನ್ನ ಲವ್ ಮಾಡ್ತಾವಳೆ. ಯಾಕಂದ್ರೆ ಇವನು ತುಂಬಾ ಒಳ್ಳೆಯವನು, ಚೆನ್ನಾಗಿ ಮಾತಾಡ್ತಾನೆ, ಎಲ್ಲ ದೇಶ ಸುತ್ತಿಸ್ತಾನೆ. ಬಟ್ ನಮ್ಮ ಹೀರೋ ಯಾವಾಗ ನೋಡಿದ್ರು ಕೆಲಸ ಅಂತಿರ್ತಾನೆ ಅಂತೇಳಿ ಇವನ ಮೇಲೆ ಅವಳಿಗೆ ಲವ್ ಆಗುತ್ತೆ. ಹಂಗೆ ನೋಡ್ತಾಳೆ ಕಣ್ಣಲ್ಲಿ ಕಣ್ಣಿಟ್ಟು. ಈ ಕಡೆ ಅಮ್ಮ ಬೇರೆ ಫೋನ್ ಬಂತು. ಅಮ್ಮ ಬರ್ತಾ ಇದೀನಮ್ಮ ನಾನು, ಓಕೆನಾ ಮದ್ವೆ ಕೆಲಸ ಸೂಪರ್ ಆಗಿ ಆಗ್ತಾ ಇದ್ದಾನೆ ಅಂತ ಹೇಳ್ತಾವ್ರೆ. ಓಕೆ ಅಮ್ಮ ಅನ್ಬಿಟ್ಟು ಹಿಂಗ್ ಕಟ್ ಮಾಡ್ತಾಳೆ. ಹಿಂಗ್ ತಿರುಗ್ತಾಳೆ ಗುರು. ಅಮ್ಮ ಕೆಳಗಡೆ ಬಿದ್ದಿ ನನ್ನ ಮಗಂದು ಕಾಲೇ ಮುರಿದೋಗುತ್ತೆ. ಹಂಗೆ ಆ ಮುತ್ಕಿನ ಆ ಕಡೆ ಹೋಗ್ತಾ ಇದೆ. ಶಿಂಗ್ ಅಂತ ಮಾಯ ಆಗ್ಬಿಡದ ಮುತ್ಕಿ. ಈ ಕಡೆ ನೋಡ್ತಾಳೆ ನಮ್ಮ ಹೀರೋಯಿನ್ ಎಲ್ಲರೂ ಡ್ಯಾನ್ಸ್ ಆಡ್ತಾವ್ರೆ. ನಮ್ಮ ಹೀರೋಯಿನ್ ಫ್ರೆಂಡ್ ಅವ್ನ ಜೊತೆ ಡ್ಯಾನ್ಸ್ ಆಡೋದು ನೋಡ್ಬಿಟ್ಟು ಒಂದ್ ಸ್ವಲ್ಪ ಕೋಪ ಬರುತ್ತೆ. ಬರ್ತಾಳೆ, ಏನು ಅವಳ ಜೊತೆ ಡ್ಯಾನ್ಸ್ ಆಡ್ತಾ ಇದೀರಾ? ಹ್ಞೂ ಕಣೆ ಅವಳು ಸಕ್ಕದ ಡ್ಯಾನ್ಸ್ ಆಡ್ತಾಳೆ, ನೀನು ಅವಳ ಹತ್ರ ಕೇಳಿ ಕಲ್ತ್ಕೋ. ಸರಿ ರೀ ಓಕೆ ಅಂತ ಹೇಳ್ತಾಳೆ. ಹಂಗೆ ಇಲ್ಲಿ ಸೀನ್ ಕಟ್ ಮಾಡಿ ಕ್ಯಾಮ್ರಾಮನ್ ನ ತೋರಿಸ್ತಾರೆ. ಅವನಿಗೂ ನಿದ್ದೆ ಇಲ್ಲ, ಇವಳಿಗೂ ನಿದ್ದೆ ಇಲ್ಲ. ಸರಿ ಅವನ ನೋಡೋಣ ಅಂತೇಳಿ ಸೀದಾ ಇವಳು ಎದ್ದು ಹೋಗ್ತಾಳೆ ನೈಟಲ್ಲಿ. ಹಂಗೆ ಬೆಳಗ್ಗೆ ಆಯ್ತು. ಇಬ್ರು ಅಲ್ಲಿ ಪಾರ್ಕ್ ಹತ್ರ ನಿಂತ್ಕೊಂಡು ಮಾತಾಡ್ತಾವ್ರೆ. ಅವಳಿಗೆ ಫುಲ್ ಇವನ್ ಮೇಲೆ ಲವ್ವೇ ಆಗ್ಬಿಟ್ಟೈತೆ. ಇವ್ರು ಹೇಳ್ತಾ ಇದೀನಿ, ನಿನ್ ಮನಸ್ಸಿಗೆ ಏನ್ ಅನ್ಸೋ ಅದ್ ಮಾಡು, ನೀನು ಹೆಸರಿಗೋಸ್ಕರ ಈ ತರ ಮಾಡ್ತಾ ಇದೀಯ ಅಂತ ಅನ್ಕೋತೀನಿ ಅಂತ ಕ್ಯಾಮ್ರಾಮನ್ ಬೇರೆ ಹೇಳ್ತಾವನೆ. ಈ ಕಡೆ ಮ್ಯೂಸಿಕ್ ಎಲ್ಲ ಸೂಪರ್ ಆಗಿ ಹೋಗ್ತಾ ಇದೆ. ಡ್ರೆಸ್ ಹಾಕೊಂಡ್ ಬಂದ್ಲು. ಫಾದರ್ ನನಗೆ ಈ ಮದುವೆ ಇಷ್ಟ ಇಲ್ಲ ಫಾದರ್ ಅಂತ ಹೇಳ್ಬಿಡದ. ಏನಮ್ಮ ಹೇಳ್ತಾ ಇದೀಯ ನೀನು? ಈ ಕಡೆ ಫ್ರೆಂಡ್ ಬೇರೆ ಬಂದ್ಲು. ಲೇ ಆ ಮೇಕಪ್ ಮ್ಯಾನ್ ಸರಿಯಾಗಿ ನನಗೆ ಮೇಕಪ್ ಮಾಡಿಲ್ಲ ಕಣೆ ಅಂತ ಕನ್ನಡಿ ನೋಡ್ಕೋತಾಳೆ. ಲೇ ನೀನ್ ತುಂಬಾ ಚೆನ್ನಾಗೇ ಇದೆ ಕಣೆ. ಹೌದು ನೀನು ನನ್ನ ಲವ್ವರ್ನ ಲವ್ ಮಾಡ್ತಾ ಇದೆಯಾ ತಾನೆ? ಅವಳು ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಲೇ ಯಾಕೆ ಹೇಳ್ತಾ ಇದೀಯಾ, ನೀನ್ ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದೀಯಾ? ಆಕ್ಚುಲಿ ಅವ್ನು ಸಿಗ್ಬೇಕಾದ್ರೆ ನನಗೆ ಕಣೆ ಅನ್ಬಿಟ್ಟು ನಮ್ಮ ಹೀರೋಯಿನ್ ಅವನ್ನ ಬಿಟ್ಕೊಡ್ತಾಳೆ ಇವಳಿಗೆ. ಅವಳು ಒಂಥರ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಲು. ಹ್ಞೂ ಕಣೆ ನಾನು ತುಂಬಾ ಅವನ್ನ ಲವ್ ಮಾಡ್ತಾ ಇದೀನಿ, ನೀನ್ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಹೇಳ್ಕೊಳಕ್ಕಾಗಿಲ್ಲ ಅಂತ ಹೇಳಿ ಸ್ವಲ್ಪ ಕಣ್ಣೀರ್ ಹಾಕ್ತಾಳೆ. ಸರಿ ತಲೆ ಕೆಡ್ಸ್ಕೊಂಬೇಡ ಬಿಡು, ಮದುವೆ ಮಾಡ್ಕೊಳ್ಳೋದು ನೀನೆ ಅಂತೇಳಿ
ಈ ಕಡೆ ಹೆಣ್ಣುಗಳನ್ನ ತೋರಿಸಿದ್ರು. ಕ್ಯಾಮ್ರಾಮನ್ ನೀಟಾಗಿ ಫೋಟೋ ಹಿಡಿತಾವನೆ. ಇನ್ನೇನು ಹುಡುಗಿ ಬರಬೇಕು, ಎಲ್ಲರೂ ವೈಟಿಂಗು. ಎಲ್ಲರೂ ನೋಡೋಂತರ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಇವಳು ಮದುವೆ ಡ್ರೆಸ್ ಹಾಕೊಂಡ್ ಬಂದಿಲ್ಲ. ಅಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾವಳೆ, ಹಲೋ, ನನಗೆ ಬಂದಿರೋದಕ್ಕೆ ಯಾರು ತಪ್ಪಾಗಿ ತಿಳ್ಕೊಂಬೇಡಿ. ಯಾಕಂದ್ರೆ ನಾನು ಇವ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಇವರು ನಿಮ್ದೇಗಿರಲ್ಲ, ನಾನು ನಿಮ್ದೇಗಿರಲ್ಲ. ಯಾಕಂದ್ರೆ ಅವರು ನನ್ನ ಫ್ರೆಂಡ್ ಲವ್ ಮಾಡ್ತಿದ್ದಾರೆ ಅಂತೇಳಿ ಹಾಕೊಟ್ಬಿಡ್ತಾಳೆ. ಈ ಕಡೆ ಈ ಕ್ಯಾಮ್ರಾಮನ್ ಬೇರೆ ಬರ್ತಾನಲ್ಲ, ಎಲ್ಲ ನಿನ್ನಿಂದಾನೆ ಕಾಣ ಆಗಿದೆ ಅಂದ್ಬಿಟ್ಟು ಕ್ಯಾಮ್ರಾಮನ್ಗೂ ಹೀರೋಗೆ ಫುಲ್ ಜಗಳ. ಸರಿ, ಕ್ಯಾಮ್ರಾಮನ್ ಈ ಜಗಳದಲ್ಲಿ ಇದು ನನ್ನ ಮಕ್ಕಳು ಸವಾಸನೆ ಬಿಡಂಬಿಟ್ಟು ಎದ್ದು ಹೋಗ್ತಾ ಇರ್ತಾನೆ. ಟಕ್ಕಂತ ಅಲ್ಲ ಹೀರೋಯಿನ್ ಬಂದ್ಬಿಡ್ತಾಳೆ. ನೀನ್ ಏನ್ ಮಾಡ್ತಾ ಇದೀಯಾ, ಎಲ್ಲಿ ಹೋಗ್ತಾ ಇದೆಯಾ, ಹೌದು ನೀನು ನಾನಿನ್ನ ತುಂಬಾ ಇಷ್ಟಪಡ್ತಾ ಇದೀನಿ, ನಿನ್ ಜೊತೆ ಇರ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಬಟ್ ಇವನು ಅದನ್ನ ಕೇಳಲ್ಲ. ಇಲ್ಲ, ನಾನು ಬೇರೆಯವ್ರಿಗೆ ಹೋಗ್ತೀನಿ ಅನ್ಬಿಟ್ಟು ಕಾರ್ ತಗೊಂಡು ಸೀದಾ ಹೊಂಟೈತಾನೆ. ಇವಳು ಸೀದಾ ಪಾರ್ಕ್ ಹತ್ರ ಹೋಗ್ತಾಳೆ. ಅಲ್ಲಿ ಆ ಮರದ ಹತ್ರನೂ ಕುತ್ಕೊಂತಾಳೆ. ಆ ಅಜ್ಜಿನೂ ಅಲ್ಲೇ ಇರುತ್ತೆ. ಏನಮ್ಮ, ಹ್ಯಾಪಿ ಆಗಿದ್ಯಾ, ಖುಷಿಯಾಗಿದ್ಯಾ, ನೀನ್ ಹೇಳಿದ ಕೆಲಸ ಎಲ್ಲ ಮುಗಿತಾ? ಅಜ್ಜಿ, ನನಗೆ ಆ ಲೈಫ್ ಇಷ್ಟನೇ ಇಲ್ಲ ಅಜ್ಜಿ, ಪ್ಲೀಸ್ ನಾನು ಹಳೆ ತರನೇ ಮಾಡ್ಬಿಡು. ಏನಮ್ಮ ನೀನ್ ಹಿಂಗೆ ಹೇಳ್ತಾ ಇದೆಯಲ್ಲ, ನೀನ್ ತಾನೇ ಕೇಳ್ಕೊಂಡೆ ಅಂತೇಳಿ ಅಜ್ಜಿ ಮಾಯ ಆಗ್ಬಿಡುತ್ತೆ. ಇವಳು ಬರ್ತಾಳೆ ಮರದ ಹತ್ರ. ಬಂದು ಕುತ್ಕೊಂಡು, ಅಯ್ಯೋ ದೇವ್ರೆ ದೇವ್ರೆ, ಗಾಳಿ ಬರ್ಬೇಕು, ಆಶೀರ್ವಾದ ಕೊಡು ಅಂತ ಬಡ್ಕೊಂತಾವಳೆ. ಹಂಗೆ ಡ್ರೀ ಅಂತ ಎಲ್ಲ ರಿವೆಂಡ್ ಆಯ್ತು. ಆ ಫೋಟೋನು ಹಂಗೆ ಚೇಂಜ್ ಆಯ್ತು. ಇವಳು ಕರೆಕ್ಟಾಗಿ ಫ್ಲಾಶ್ ಬ್ಯಾಕ್ಗೆ ಬಂದ್ಬಿಟ್ಲು. ಇವಾಗ ಅಲ್ಲಿ ಫೋಟೋ ಎತ್ತಿ ನೋಡ್ತಾಳೆ. ಇವಳಿಗೆ ಫುಲ್ ಹ್ಯಾಪಿ. ಮದುವೆನ ಅವರಿಬ್ಬರದು ಸೂಪರ್ ಆಗಿ ಮುಗೀತು. ನಮ್ಮ ಹೀರೋಯಿನ್ ನಿಂತ್ಕೊಂಡು ಏನಯ್ಯ ಆಯ್ತಿಲ್ಲ ಅನ್ಬಿಟ್ಟು ತಲೆ ಕೆರ್ಕೊಂಡು ನಿಂತವಳೆ. ಫೋಟೋಗೂ ಫೋಸ್ ಕೊಡ್ತಾಳೆ. ಎಲ್ಲಾರ್ದು ಒಂದು ಗ್ರೂಪ್ ಫೋಟೋ ತೆಗಿತಾರೆ. ನೋಡಿದ್ರೆ ಕ್ಯಾಮ್ರಾಮನ್ ಊರ್ ಬಿಟ್ಟು ಹೋಗ್ತಾವನೆ. ಆ ಬಾರಲ್ಲಿ ಬಂದವಳು ಕೇಳ್ತಾಳೆ, ಹೌದು ಅವ್ರು ಎಲ್ಲೋದ್ರು ಅಂತ. ಇಲ್ಲಮ್ಮ, ಅವರೆಲ್ಲೋ ಬೇರೆ ಊರಿಗೆ ಹೋಗ್ತಾನೆ ಅಂತ ಹೋದ್ರು. ನನಗೆ ಗೊತ್ತಿರಂಗೆ ನೀನು ಹೋಗು, ಇಡ್ಬಿಡ್ಬೋದು ಅಂತ ಹೇಳ್ತಾರೆ. ಸರಿ ಅಂತ ಇವಳು ಹಂಗೆ ಓಡಕ್ ನೋಡ್ತಾಳೆ. ಅವನಿಗೆ ಫ್ಲೈಟ್ ಡಿಲೇ ಆಗಿ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡಿರ್ತಾನೆ. ಸೀದಾ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ. ಹಲೋ, ನಿಮ್ಮ ಹತ್ರ ಒಂದು ಹೇಳ್ಬೇಕು. ಇನ್ಮೇಲೆ ನೀವು ಎಲ್ಲಿ ಹೋಗ್ತಿರೋ ಅಲ್ಲೇ ನನ್ನ ಕರ್ಕೊಂಡು ಹೋಗ್ತೀರಾ ಅಂತ ಕಣ್ಣಲ್ಲೇ ಲವ್ ಪ್ರಪೋಸ್ ಮಾಡ್ಬಿಟ್ಟು ಸೀದಾ ಅದೇ ಬೆಟ್ಟದ ಹತ್ರ ವಾಪಸ್ ಹೋಯ್ತಾರೆ. ಆ ಬೆಟ್ಟ ಎಷ್ಟು ಚಂದಾಗಿದೆಯಲ್ಲ, ಆ ಚಂದವಾಗಿರೋ ಮೂವಿನ ಮುಗಿಸ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಂತಿ ನಿಮ್ಮೆಲ್ಲರ ಪ್ರೀತಿ.